ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣ ನಡೆಯುತ್ತಿತ್ತು. ಆ ಸಮಯದಲ್ಲಿ ಕಟಕಟೆಯಲ್ಲಿ ನಿಂತಿದ್ದ ಮಹಿಳೆ ನ್ಯಾಯಾಧೀಶರ ಮುಂದೆ ಒಂದು ಷರತ್ತನ್ನು ಮುಂದಿಟ್ಟಳು. ಅದನ್ನು ಕೇಳಿ ವಕೀಲರು, ನ್ಯಾಯಾಲಯದಲ್ಲಿ ಸೇರಿದ ಜನರು ಮತ್ತು ನ್ಯಾಯಾಧೀಶರು ಸಹ ಒಮ್ಮೆ ತಬ್ಬಿಬ್ಬಾದರು. ದಿಲ್ಲಿಯ ತೀಸ್ ಹಜಾರಿ ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು. ನ್ಯಾಯಾಧೀಶರು ಮುಖವನ್ನು ಎತ್ತಿ ತಮ್ಮ ಮುಂದೆ ನಿಂತಿದ್ದ ಮಹಿಳೆಯನ್ನ ನೋಡಿದರು. ಶ್ರೀಮತಿ ಪ್ರಿಯಾ ಶರ್ಮಾ, ನಿಮಗೆ ನಿಮ್ಮ ಪತಿ ರಾಜೇಶ್ ಶರ್ಮಾ ಅವರೊಂದಿಗೆ ವಿಚ್ಛೇದನ ನೀಡಲು ಒಪ್ಪಿಗೆ ಇದೆಯಾ? ಕೋರ್ಟ್ ಹಾಲಲ್ಲೇ ಮೌನ ಆವರಿಸಿತು. ಎಲ್ಲರ ಗಮನ ಪ್ರಿಯಾಳ ಮೇಲೆ ಇತ್ತು. ಪ್ರಿಯಾ ಆಳವಾದ ಉಸಿರು ತೆಗೆದುಕೊಂಡಳು ಮತ್ತು ತನ್ನೊಳಗೆ ಎಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಹೇಳಿದಳು, ಹೌದು ಜಡ್ಜ್ ಸರ್, ನಾನು ವಿಚ್ಛೇದನ ನೀಡಲು ತಯಾರಿದ್ದೇನೆ. ಆದರೆ ನನ್ನ ಒಂದು ಷರತ್ತು ಇದೆ. ಎಲ್ಲಿಯವರೆಗೆ ನನ್ನ ಷರತ್ತನ್ನು ಒಪ್ಪಿಕೊಳ್ಳೋದಿಲ್ಲವೋ ಅಲ್ಲಿಯವರೆಗೆ ನಾನು ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕೋದಿಲ್ಲ. ಅವಳ ಮಾತು ಕೇಳಿ ವಕೀಲರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಾಜೇಶನ ಮುಖವು ಬಿಳಿಚಿಕೊಂಡಿತ್ತು. ನ್ಯಾಯಮೂರ್ತಿ ಅಶೋಕ್ ಕುಮಾರ್ ತಮ್ಮ ಕುರ್ಚಿಯಲ್ಲಿ ನೇರವಾಗಿ ಕುಳಿತರು ಮತ್ತು ಆಶ್ಚರ್ಯದಿಂದ ಹುಬ್ಬುಗಳನ್ನು ಮೇಲಕ್ಕೆತ್ತಿದರು. ಅವರ ಜೀವನದಲ್ಲಿ ಇಂತಹ ಕೇಸುಗಳನ್ನು ತುಂಬಾ ನೋಡಿದ್ದರು, ಆದರೆ ಇಂತಹ ಸ್ಥಿತಿ ಮೊದಲ ಬಾರಿಗೆ ಬಂದಿತ್ತು. ಅವರು ತಮ್ಮ ಕನ್ನಡಕವನ್ನು ಮೂಗಿನ ಮೇಲಿಂದ ಮೇಲೆತ್ತಿಕೊಂಡು ಕೇಳಿದರು, ಷರತ್ತು? ಯಾವ ಷರತ್ತು? ಪ್ರಿಯಾ ನೇರವಾಗಿ ಜಡ್ಜ್ ಸರನ್ನ ನೋಡುತ್ತಿದ್ದಳು. ಅವಳ ಧ್ವನಿ ನಡುಗುತ್ತಿರಲಿಲ್ಲ. ಅದರಲ್ಲಿ ಒಂದು ದೃಢತೆ ಇತ್ತು. ಯಾವುದೋ ಜ್ವಾಲಾಮುಖಿ ಏಳುವ ಮೊದಲಿನ ಶಾಂತಿಯಂತೆ ಇತ್ತು. ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕುವ ಮೊದಲು ನಾನು ಒಂದು ರಾತ್ರಿಯನ್ನು ನನ್ನ ಗಂಡನೊಂದಿಗೆ ಅವರ ಕೋಣೆಯಲ್ಲಿ ಹೆಂಡತಿಯ ಎಲ್ಲ ಹಕ್ಕುಗಳೊಂದಿಗೆ ಕಳೆಯಲು ಬಯಸುತ್ತೇನೆ. ಇದನ್ನು ಕೇಳುತ್ತಿದ್ದಂತೆ ಕೋರ್ಟ್ನಲ್ಲಿ ಸ್ಫೋಟವಾದಂತಾಯಿತು. ರಾಜೇಶನ ಮುಖ ಮುಜುಗರ ಮತ್ತು ಕೋಪದಿಂದ ಕುದಿಯುತ್ತಿತ್ತು. ಅಲ್ಲಿ ಸೇರಿದ್ದ ಜನರು ಬಿಟ್ಟ ಬಾಯಿ ಬಿಟ್ಟ ಹಾಗೆ ನೋಡುತ್ತಿದ್ದರು. ರಾಜೇಶನ ವಕೀಲರು ಹೆಚ್ಚು ಕಡಿಮೆ ತಮ್ಮ ಕುರ್ಚಿಯಿಂದ ಹಾರುವ ಹಂತಕ್ಕೆ ಬಂದರು. ಆಕ್ಷೇಪಣೆ ಪ್ರಭು, ಆಕ್ಷೇಪಣೆ. ಇದೇನು ಅಸಂಬದ್ಧ. ಈ ಬೇಡಿಕೆ ಸಂಪೂರ್ಣವಾಗಿ ತರ್ಕಬದ್ಧವಲ್ಲ ಮತ್ತು ಕಾನೂನು ಬಾಹಿರ ಮತ್ತು ನಾಚಿಕೆಗೇಡು. ಇದು ನ್ಯಾಯಾಲಯ ಅಲ್ಲ. ಇದನ್ನು ಒಂದು ಪ್ರದರ್ಶನವಾಗಿ ಪರಿವರ್ತಿಸಲಾಗಿದೆ. ಇದು ನನ್ನ ಕಕ್ಷಿದಾರರ ಪ್ರತಿಷ್ಠೆಗೆ ಧಕ್ಕೆ ತರುವ ಯೋಜಿತ ಪಿತೂರಿ. ಇದು ನ್ಯಾಯಾಲಯದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮನವಿ ಮಾಡುತ್ತಿದ್ದೇನೆ, ಈ ಅಸಂಬದ್ಧ ಬೇಡಿಕೆಯನ್ನು ತಕ್ಷಣವೇ ತಿರಸ್ಕರಿಸಬೇಕೆಂದು. ಸುಮ್ಮನಿರಿ ಮಿಸ್ಟರ್ ಚರಣ್. ನ್ಯಾಯಾಧೀಶರ ಗಟ್ಟಿಯಾದ ಧ್ವನಿ ಅವರನ್ನು ಮೌನಗೊಳಿಸಿತು. ಅವರ ಅನುಭವಿ ಕಣ್ಣುಗಳು ಪ್ರಿಯಾಳ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದವು. ಶ್ರೀಮತಿ ಶರ್ಮಾ, ನ್ಯಾಯಮೂರ್ತಿಗಳು ಗಂಭೀರವಾಗಿ ಹೇಳಿದರು, ನೀವು ಏನು ಕೇಳುತ್ತಿದ್ದೀರಿ? ಇದು ತುಂಬ ಅಸಾಮಾನ್ಯವಾದದ್ದು. ಆದರೆ ನಾನಿದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಇಂತಹ ವಿಚಿತ್ರ ಷರತ್ತಿನ ಹಿಂದಿರುವ ಕಾರಣವೇನು? ನಾನು ನಿಮಗೆ ಅವಕಾಶ ಕೊಡುತ್ತೇನೆ. ನೀವು ಯಾವುದೇ ಭಯವಿಲ್ಲದೆ ನಿಮ್ಮ ಮಾತನ್ನು ಹೇಳ್ಬೋದು. ಅಂಥದ್ದು ಏನು ನಡೆದಿದೆ? ಪ್ರಿಯಾಳ ಅಳು ಈಗ ಹೊರಗೆ ಬಂದಿತ್ತು. ನ್ಯಾಯಾಧೀಶರೇ, ಕಾರಣ ಇದೆ. ನನ್ನ ಮದುವೆಯಾಗಿ 5 ವರ್ಷಗಳಾದವು. ಈ 5 ವರ್ಷಗಳಲ್ಲಿ ನನ್ನ ಗಂಡ ಎಂದಿಗೂ ನನ್ನನ್ನು ಹೆಂಡತಿಯಂತೆ ನೋಡಿಕೊಳ್ಳಲಿಲ್ಲ. ನಾನು ಆ ಮನೆಯಲ್ಲಿ ಸೊಸೆಯಾಗಿ ಬಂದೆ, ಆದರೆ ಒಬ್ಬ ನೌಕರಳಾಗಿ ಉಳಿದಿದ್ದೆ. ನ್ಯಾಯಾಧೀಶರು ಅರ್ಥ ಮಾಡಿಕೊಂಡರು. ಈ ಪ್ರಕರಣ ವಿಚ್ಛೇದನದ ಪ್ರಕರಣವಲ್ಲ, ಬದಲಾಗಿ ಒಬ್ಬ ಮಹಿಳೆಯ ಅಸ್ತಿತ್ವ ಮತ್ತು ಘನತೆಯ ಪ್ರಕರಣ. ನಾಚಿಕೆಯಿಂದಾಗಿ ತಲೆಬಾಗಿ ಕುಳಿತಿದ್ದ ರಾಜೇಶ್ನ ಕಡೆಗೆ ನೋಡಿದರು. ನಂತರ ಪ್ರಿಯಾ ಹೇಳಿದಳು, ಸರ್, ಇಂದಿನಿಂದ 5 ವರ್ಷದ ಹಿಂದೆ ನಾನು 25 ವರ್ಷದ ಹುಡುಗಿಯಾಗಿದ್ದೆ. ನನ್ನ ಕಣ್ಣುಗಳಲ್ಲಿ 1000 ಕನಸುಗಳಿದ್ದವು. ನನ್ನ ಮದುವೆ ರಾಜೇಶ್ನೊಂದಿಗೆ ಫಿಕ್ಸ್ ಆಯಿತು. ರಾಜೇಶ್ ಒಬ್ಬ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಪೋಸ್ಟ್ನಲ್ಲಿದ್ದ. ನನ್ನ ತಂದೆ ತಾಯಿ ತಮ್ಮ ಅನುಕೂಲತೆಗೂ ಮೀರಿ ಖರ್ಚು ಮಾಡಿದರು. ಸಾಲ ಸೂಲ ಮಾಡಿ ನನಗೆ ವರದಕ್ಷಿಣೆ ಕೊಟ್ಟರು. ಅವರು ತಮ್ಮ ಮಗಳು ಅದ್ಧೂರಿಯಾಗಿ ಬದುಕಲಿ ಅಂತ. ಪ್ರಿಯಾ ಒಂದು ಕ್ಷಣ ನಿಲ್ಲಿಸಿದಳು. ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ, ಮದುವೆ ರಾತ್ರಿ ಎಲ್ಲ ಹುಡುಗಿಯರಂತೆ ನನಗೆ ಅನೇಕ ಕನಸುಗಳಿದ್ದವು. ನಾನು ದಪ್ಪ ಕೆಂಪು ಬನಾರಸಿ ಸೀರೆಯನ್ನು ಧರಿಸಿದ್ದೆ. ನನ್ನ ಕೈಗಳಲ್ಲಿ ಮೆಹಂದಿ ಹಾಕಲಾಗಿತ್ತು. ನಾನು ಮುಸುಕು ಹಾಕಿಕೊಂಡು ಮಂಚದ ಮೇಲೆ ಕುಳಿತು ಅವರ ಬರುವಿಕೆಯನ್ನು ಕಾಯ್ತಿದ್ದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಕೋರ್ಟಲ್ಲಿ ಕುಳಿತ ಜನರು ಈ ಮಾತನ್ನು ಕೇಳಿ ಒಬ್ಬರಿಗೊಬ್ಬರು ನೋಡಿಕೊಂಡರು. ನಂತರ ಪ್ರಿಯಾ ಹೇಳಿದಳು, ರಾತ್ರಿ 1 ಗಂಟೆ ಸುಮಾರಿಗೆ ರಾಜೇಶ್ ಕೋಣೆಗೆ ಬಂದನು. ಅವರ ಮುಖದಲ್ಲಿ ಯಾವುದೇ ಉತ್ಸಾಹ ಇರಲಿಲ್ಲ, ಯಾವುದೇ ಸಂತೋಷವೂ ಇರಲಿಲ್ಲ. ಅವರು ಬಾಗಿಲು ಹಾಕಿ ನೇರವಾಗಿ ಬೀರುವಿನ ಕಡೆಗೆ ಹೊರಟರು. ತಮ್ಮ ಬಟ್ಟೆಯನ್ನು ತೆಗೆದು ನನಗೆ ಹೇಳಿದರು, ನೋಡು ಪ್ರಿಯಾ, ನಾನು ನಿನಗೆ ಏನನ್ನು ಹೇಳಬೇಕೆಂದುಕೊಂಡಿದ್ದೇನೆ. ನಾನು ಮುಸುಕು ತೆಗೆದು ಅವನ ಕಡೆ ನೋಡಿದೆ.
ನಾನಂದುಕೊಂಡೆ ಬಹುಶಃ ಅವರು ನಾಚಿಕೊಳ್ತಿರ್ಬೋದು. ಆದರೆ ಅವರು ಏನೋ ಹೇಳಿದರು. ಇದನ್ನು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಪ್ರಿಯಾಳ ಧ್ವನಿ ತುಂಬಿ ಬಂದಿತ್ತು. ಅವರು ನನಗೆ ಹೇಳಿದರು, ಪ್ರಿಯಾ, ನನಗೆ ಸಮಯ ಕೊಡು. ನಾನು ಕುಟುಂಬದವರ ಒತ್ತಡಕ್ಕೆ ಬಿದ್ದು ಮದುವೆ ಮಾಡಿಕೊಂಡಿದ್ದೇನೆ. ಆದರೆ ನನ್ನ ಮನಸ್ಸು ಇದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ. ನನಗೆ ನಿನ್ನಿಂದ ಯಾವುದೇ ವೈಯಕ್ತಿಕ ನಿರೀಕ್ಷೆಗಳಿಲ್ಲ. ನೀನು ಹಾಸಿಗೆ ಮೇಲೆ ಆರಾಮಾಗಿ ಮಲಗಿಕೊ, ನಾನು ಸೋಫಾದ ಮೇಲೆ ಮಲಗಿಕೊಳ್ಳುತ್ತೇನೆ. ಹೀಗೆ ಹೇಳುತ್ತಾ ಅವರು ದಿಂಬು ಮತ್ತು ಹಾಸಿಗೆಯನ್ನು ತೆಗೆದುಕೊಂಡು ಸೋಫಾದ ಮೇಲೆ ಮಲಗಲು ಹೋದರು. ಜಡ್ಜ್ ಸರ್, ನಾನು ಪೂರ್ತಿ ರಾತ್ರಿ ಅಳುತ್ತಾ ಕುಳಿತಿದ್ದೆ. ನನ್ನ ಮೇಕಪ್ ಕಣ್ಣೀರಿನ ಜೊತೆ ಕರಗಿ ಹೋಯಿತು. ನಾನು ಯೋಚಿಸಿದೆ, ಬಹುಶಃ ಹೊಸ ಸಂಬಂಧಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. ಬಹುಶಃ ಅವರು ಕೆಲಸದ ಒತ್ತಡದಲ್ಲಿ ಇರಬಹುದು. ನಾಳೆ ಎಲ್ಲವೂ ಸರಿ ಹೋಗುತ್ತದೆ ಎಂದುಕೊಂಡೆ. ಆದರೆ ಆ ನಾಳೆ ಎಂದಿಗೂ ಬರಲಿಲ್ಲ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇತ್ತು. ಎಲ್ಲರೂ ನನ್ನನ್ನು ರೇಗಿಸ್ತಿದ್ರು. ಆದರೆ ನನ್ನೊಳಗೆ ಬಿರುಗಾಳಿ ಬೀಸ್ತಿತ್ತು. ನಾನು ಯಾರಿಗೂ ಏನನ್ನೂ ಹೇಳಿಲ್ಲ. ಇದು ನಮ್ಮೊಳಗಿನ ವಿಷಯ. ಹೊರಗೆ ಹೋಗೋದು ಸರಿಯಲ್ಲ ಎಂದು ಯೋಚಿಸಿದೆ. ಪ್ರಿಯಾ ತನ್ನ ಕಥೆ ಮುಂದುವರಿಸಿದಳು. ದಿನಗಳು ಕಳೆಯುತ್ತಿದ್ದವು. ವಾರ, ತಿಂಗಳು ಮತ್ತು ವರ್ಷದ ನಂತರವೂ ರಾಜೇಶ್ನ ನಡವಳಿಕೆ ಬದಲಾಗಲಿಲ್ಲ. ನಾವು ಒಂದೇ ಸೂರಿನ ಕೆಳಗೆ ಅಪರಿಚಿತರಂತೆ ಇರುತ್ತಿದ್ದೆವು. ಬೆಳಿಗ್ಗೆ ಆಫೀಸ್ಗೆ ಹೋಗ್ತಾರೆ, ಲೇಟಾಗಿ ಮನೆಗೆ ಬರ್ತಾರೆ, ಊಟ ಮಾಡಿ ಸೋಫಾದ ಮೇಲೆ ಮಲಗಿಕೊಳ್ತಾರೆ. ನಮ್ಮ ಮಾತುಕತೆ ಹೌದು ಇಲ್ಲ, ಊಟಕ್ಕೆ ಏನು ಮಾಡಿದ್ಯಾ ಇಷ್ಟಕ್ಕೆ ಸೀಮಿತವಾಗಿರ್ತಿತ್ತು. ರಾಜೇಶ್ನ ವಕೀಲರು ಮಧ್ಯದಲ್ಲಿ ತಡೆಯುವ ಪ್ರಯತ್ನ ಮಾಡಿದರು. ಯುವರ್ ಆನರ್, ನನ್ನ ಕಕ್ಷಿದಾರರು ಅವರಿಗೆ ಎಲ್ಲ ಭೌತಿಕ ಸುಖಗಳನ್ನು ನೀಡಿದ್ದಾರೆ. ಒಳ್ಳೆಯ ಮನೆ, ಸೇವಕರು, ಹಣ. ಪ್ರಿಯಾ ಅವರ ಕಡೆಗೆ ಕೋಪದಿಂದ ನೋಡಿದಳು. ಒಬ್ಬ ಮಹಿಳೆಗೆ ಇಷ್ಟೇ ಸಾಕ ವಕೀಲ್ ಸರ್? ಒಬ್ಬಳು ಹೆಂಡತಿ ತನ್ನ ಗಂಡನಿಂದ 2 ಪ್ರೀತಿಯ ಮಾತು, ಸ್ವಲ್ಪ ಗೌರವ, ಸ್ವಲ್ಪ ಪ್ರೀತಿ ಪಡೆದುಕೊಳ್ಳಲು ಹಕ್ಕುದಾರಳಾಗಿರೋದಿಲ್ವಾ? ಅವಳು ಪುನಃ ನ್ಯಾಯಾಧೀಶರನ್ನು ನೋಡುತ್ತಾ ಮುಂದುವರಿಸಿದಳು. ಜಡ್ಜ್ ಸರ್, ನಾನು ಅವರೊಂದಿಗೆ ಹಲವು ಸಲ ಮಾತನಾಡುವ ಪ್ರಯತ್ನ ಮಾಡಿದೆ. ರಾಜೇಶ್, ನನ್ನಿಂದ ಏನಾದರೂ ತಪ್ಪಾಗ್ತಿದೆಯಾ? ನನ್ನ ಮೇಲೆ ನಿಮಗೆ ಏನಾದರೂ ಬೇಸರ ಇದೆಯಾ? ನಿಮಗೆ ಏನಾದರೂ ಇಷ್ಟವಾಗದಿದ್ದರೆ ಹೇಳಿ, ನಾನು ನನ್ನನ್ನು ಬದಲಾಯಿಸಿಕೊಳ್ಳುತ್ತೇನೆ ಅಂತ. ಅವರು ಯಾವಾಗಲೂ ಒಂದೇ ಉತ್ತರ ಕೊಡ್ತಿದ್ರು, ಇಲ್ಲ ಪ್ರಿಯಾ, ನನಗೆ ಸ್ವಲ್ಪ ಸಮಯ ಕೊಡು ಪ್ಲೀಸ್, ನನ್ನ ಮೇಲೆ ಒತ್ತಡ ಹೇರಬೇಡ. ಅವರ ಈ ಸ್ವಲ್ಪ ಸಮಯ ಎಂದಿಗೂ ಮುಗಿಯದ ಕಾಯುವಿಕೆ ಆಯಿತು. ನಾನು ಅವರಿಗೆ ಕೇವಲ ಗೃಹಿಣಿಯಾಗಿದ್ದೆ. ಅವರ ಬಟ್ಟೆಗಳನ್ನು ಪ್ರೆಸ್ ಮಾಡೋದು, ಅವರಿಗೆ ಇಷ್ಟವಾದ ಅಡುಗೆ ಮಾಡೋದು, ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು, ಅವರ ತಂದೆ ತಾಯಿಯನ್ನು ನೋಡಿಕೊಳ್ಳೋದು. ನಾನೊಬ್ಬಳು ಆದರ್ಶ ಹೆಂಡತಿಯಾಗಿ ಮತ್ತು ಸೊಸೆಯಾಗಿ ನನ್ನ ಎಲ್ಲ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ನನ್ನ ಪ್ರೀತಿ ಮತ್ತು ಸೇವೆಯಿಂದ ಅವರ ಮನಸ್ಸು ಕರಗುತ್ತದೆ ಅಂತ ನಾನು ಭಾವಿಸಿದ್ದೆ. ಆದರೆ ಯಾವುದೂ ಬದಲಾಗಲಿಲ್ಲ. ನನಗೆ ಸಿಕ್ಕಿರುವುದು ಕೇವಲ ಒಂಟಿತನ ಮತ್ತು ನನ್ನನ್ನು ತಿನ್ನಲು ಓಡುತ್ತಾ ಬರುತ್ತಿರುವ ಮೌನ. ಅವನ ಸ್ನೇಹಿತರು ಮನೆಗೆ ಬಂದಾಗ ರಾಜೇಶ್ ಜಗತ್ತಿನ ಒಳ್ಳೆಯ ಗಂಡನಂತೆ ನಟಿಸ್ತಿದ್ದ. ನನ್ನೊಂದಿಗೆ ನಗುನಗುತ್ತಾ ಮಾತನಾಡುತ್ತಾ ನನ್ನನ್ನು ಹೊಗಳ್ತಿದ್ರು. ನಾನು ಕೂಡ ಅವರ ಎದುರು ಒಬ್ಬಳು ಆದರ್ಶ ಹೆಂಡತಿಯಾಗಿ ನಾಟಕ ಮಾಡ್ತಿದ್ದೆ. ಹಾಗೆ ಅತಿಥಿಗಳು ಮನೆ ಬಾಗಿಲಿನಿಂದ ಹೊರ ಹೋಗ್ತಿದ್ದಂತೆ ನಮ್ಮ ಮುಖದ ಮೇಲಿದ್ದ ಮುಖವಾಡ ತೆಗೆಯುತ್ತಿದ್ದೆವು. ಪುನಃ ಅದೇ ಮೌನ. ನಾನವರಿಗೆ ಹಲವು ಬಾರಿ ಹೇಳಿದ್ದೇನೆ, ನಡೆಯಿರಿ, ಹೊರಗೆ ಸುತ್ತಾಡ್ಕೊಂಡು ಬರೋಣ, ಯಾವುದಾದ್ರೂ ಸಿನಿಮಾ ನೋಡ್ಕೊಂಡು ಬರೋಣ ಅಂತ. ಅವರ ಉತ್ತರ ಯಾವಾಗಲೂ ಸಿದ್ಧವಾಗಿರ್ತಿತ್ತು, ಇಲ್ಲ, ನನಗೆ ಮನಸ್ಸಿಲ್ಲ, ಮುಂದಿನ ವಾರ ಹೋಗೋಣ. ಆದರೆ ಆ ಮುಂದಿನ ವಾರ ಎಂದಿಗೂ ಬರಲಿಲ್ಲ. ಮದುವೆ 1 ವರ್ಷದ ನಂತರ ನನ್ನ ತವರು ಮನೆಯಿಂದ ಫೋನ್ ಬರಲು ಶುರುವಾಯಿತು. ನನ್ನ ಅಮ್ಮ ಕೇಳ್ತಿದ್ರು, ಮಗಳೇ, ಸಿಹಿ ಸುದ್ದಿ ಯಾವಾಗ ಹೇಳ್ತೀಯಾ? ನಾನು ಏನು ಹೇಳಲಿ? ಅವರಿಗೆ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯ ಸಂಬಂಧ ಇಲ್ಲ ಎನ್ನುವುದನ್ನು ಹೇಗೆ ಹೇಳಲಿ? ನಾನು ನೆಪ ಹೇಳ್ತಿದ್ದೆ, ಅಮ್ಮ, ಅವರೀಗ ತಮ್ಮ ಕೆರಿಯರ್ ಕಡೆಗೆ ಗಮನ ಹರಿಸ್ತಿದ್ದಾರೆ. ರಾಜೇಶ್ಗೆ ಈಗಲೇ ಮಗು ಬೇಡವಂತೆ. ಪ್ರಿಯಾಳ ಧ್ವನಿ ತುಂಬಿ ಬಂದಿತ್ತು. ಈ ಸುಳ್ಳು ನನ್ನನ್ನು ಒಳಗೊಳಗೆ ಹಿಂಡುತ್ತಿತ್ತು. ಯಾವುದೇ ಮದುವೆ ಸಮಾರಂಭಗಳಿಗೆ, ಕುಟುಂಬದ ಕಾರ್ಯಕ್ರಮಗಳಿಗೆ ಹೋಗೋದು ನನಗೆ ಶಿಕ್ಷೆಯಾಗಿತ್ತು. ಎಲ್ಲ ಸಂಬಂಧಿಕರು, ಸ್ನೇಹಿತೆಯರು, ನೆರೆಹೊರೆಯವರು ಒಂದೇ ಪ್ರಶ್ನೆ ಕೇಳ್ತಿದ್ರು, ಪ್ರಿಯಾ, ನೀನು ಯಾವಾಗ ತಾಯಿಯಾಗುವೆ? ಕೆಲವರು ನನ್ನ ಹೊಟ್ಟೆಯನ್ನು ಎಕ್ಸ್ರೇ ತೆಗೆದಂತೆ ನೋಡ್ತಿದ್ರು. ಅವರ ಸಹಾನುಭೂತಿಯ ದೃಷ್ಟಿ ನನ್ನನ್ನು ಶೂಲದಂತೆ ಚುಚ್ಚುತ್ತಿತ್ತು. ಕೆಲವರು ಪಿಸುಗುಡುತ್ತಿದ್ದರು, ಇವಳಲ್ಲಿ ಏನೋ ಕಡಿಮೆ ಇದೆ, ನೋಡಲು ಚೆನ್ನಾಗಿ ಕಾಣ್ತಾಳೆ, ಆದರೆ ಏನೋ ಸಮಸ್ಯೆ ಇದೆ. ಇಂದಿನ ಕಾಲದ ಹುಡುಗಿಯರ ಊಟ ತಿಂಡಿ ಹಾಗಿರುತ್ತೆ, ಎಲ್ಲಾದರೂ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗೋದಿಲ್ವಾ? ಜಡ್ಜ್ ಸರ್, ನಾನು ಪ್ರತಿದಿನ ಸತ್ತು ಬದುಕ್ತಿದ್ದೆ. ಒಂದು ದಿನ ಧೈರ್ಯ ಮಾಡಿ ರಾಜೇಶ್ನಲ್ಲಿ ಕೇಳಿದೆ, ರಾಜೇಶ್, ಜನರು ಮಾತನಾಡ್ತಿದ್ದಾರೆ, ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ನಾವು ಡಾಕ್ಟರ್ ಸಲಹೆ ಪಡೆದುಕೊಳ್ಳೋಣ. ಇದರಲ್ಲಿ ನಾಚಿಕೆ ಪಡೋದು ಏನೂ ಇಲ್ಲ.
ಇದನ್ನು ಕೇಳಿ ಅವನು ಕೋಪಗೊಂಡ. ಅವನು ಮೊದಲ ಬಾರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡು ಕೂಗಾಡಿದ್ದ. ನಿನಗೆ ಏನನ್ನಿಸ್ತಿದೆ? ನನ್ನಲ್ಲಿ ಏನಾದರೂ ಕೊರತೆ ಇದೆ ಅಂತ ಅನ್ನಿಸ್ತಿದ್ಯಾ? ನಾನು ಇಲ್ಲ ಅಂತ ಹೇಳಿದೆ. ನನಗೆ ಈಗಲೇ ಮಕ್ಕಳು ಬೇಡ ಅಷ್ಟೇ. ಇನ್ನು ಮೇಲೆ ಎಂದಿಗೂ ಈ ವಿಷಯವಾಗಿ ನನ್ನ ಜೊತೆ ಮಾತನಾಡಬೇಡ. ದಿನ ಕಳೆದಂತೆ ನನ್ನ ತವರು ಮನೆಯವರಿಗೆ ನನ್ನಲ್ಲಿ ಏನಾದರೂ ಕೊರತೆ ಇರಬಹುದು ಅಂತ ಅನಿಸತೊಡಗಿತು. ನನ್ನ ಅಮ್ಮ ನನ್ನನ್ನು ನಗರದ ಅತಿ ದೊಡ್ಡ ಸ್ತ್ರೀರೋಗ ತಜ್ಞರ ಬಳಿಗೆ ಕರೆದುಕೊಂಡು ಹೋದರು. ಎಲ್ಲ ಟೆಸ್ಟ್ ಮುಗಿಸಿದೆವು. ವೈದ್ಯರು, ನಿಮ್ಮ ಎಲ್ಲ ಟೆಸ್ಟ್ ಸಾಮಾನ್ಯವಾಗಿದೆ, ನೀವು ತಾಯಿಯಾಗಲು ಯೋಗ್ಯರಿದ್ದೀರಿ ಅಂತ ಹೇಳಿದರು. ಆ ದಿನ ನನಗೆ ಸಂತೋಷವಾಗುವ ಬದಲು ದುಃಖವಾಯಿತು. ಯಾಕಂದರೆ ನೆಪ ಹೇಳಲು ಇನ್ನೂ ಕಾರಣಗಳಿಲ್ಲ. ಈಗ ನನ್ನ ಅತ್ತೆ ಮನೆಯಲ್ಲಿ ನನ್ನನ್ನು ದ್ವೇಷಿಸಲು ಶುರು ಮಾಡಿದರು. ಮೊದಲು ನನ್ನನ್ನು ತುಂಬ ಪ್ರೀತಿಸ್ತಿದ್ದ ಅತ್ತೆ ಈಗ ನನ್ನನ್ನು ಮೂದಲಿಸ್ತಿದ್ರು. ಪೂಜೆ, ವ್ರತ, ಉಪವಾಸ ಎಲ್ಲವನ್ನ ಮಾಡುವಂತೆ ನನ್ನನ್ನು ಒತ್ತಾಯಿಸಿದರು. ನನ್ನನ್ನು ಎಲ್ಲ ಪಂಡಿತರು, ಎಲ್ಲ ಬಾಬಾಗಳ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಏನೂ ಆಗಲಿಲ್ಲ. ನಂತರ ಅವರು ನನ್ನನ್ನು ಬಂಜೆ ಎನ್ನಲು ಪ್ರಾರಂಭಿಸಿದರು. ಅವರಿಗೆ ಗೊತ್ತಿತ್ತು ಅವರ ಮಗ ನನ್ನ ಹತ್ತಿರವೂ ಸುಳಿಯೋದಿಲ್ಲ ಅಂತ. ಆದರೆ ಒಬ್ಬ ತಾಯಿಯಾಗಿ ಮಗನ ದೌರ್ಬಲ್ಯವನ್ನು ಹೇಗೆ ಸ್ವೀಕರಿಸ್ತಾರೆ? ಎಲ್ಲ ದೋಷವನ್ನು ನನ್ನ ಮೇಲೆ ಹಾಕಿದರು. ಜಡ್ಜ್ ಸರ್, ಮದುವೆಯಾಗಿ ಹತ್ತಿರ 4 ವರ್ಷ ಕಳೆದಿದ್ದವು. ನಾನು ಭರವಸೆ ಬಿಟ್ಟಿದ್ದೆ. ನಾನು ಕೇವಲ ನನ್ನ ಅದೃಷ್ಟವನ್ನು ಒಪ್ಪಿಕೊಂಡು ಸರಳವಾಗಿ ಬದುಕ್ತಿದ್ದೆ. ಒಂದು ದಿನ ರಾಜೇಶ್ ಆಫೀಸ್ನಿಂದ ಸಂತೋಷದಿಂದ ಹಿಂತಿರುಗಿದ್ರು. ಅವರ ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಇತ್ತು. ನನ್ನ ಹೃದಯ ಒಂದು ಕ್ಷಣ ಬಡಿತವನ್ನು ನಿಲ್ಲಿಸಿತು. ನಾನು ಯೋಚಿಸಿದೆ, ಬಹುಶಃ ಇಂದು ಏನೋ ಬದಲಾಗ್ಬೋದು. ನನ್ನ ಮನಸ್ಸಿನಲ್ಲಿ ಭರವಸೆ ಮೂಡಿತು. ಜಡ್ಜ್ ಸರ್, ನನಗೆ ಅನ್ನಿಸ್ತು ಇಂದು ರಾತ್ರಿ ರಾಜೇಶ್ ನನಗೆ ಆ ಗಿಫ್ಟ್ ಕೊಡ್ತಾರೆ ಅಂತ. ಅವರು ತನ್ನ ಇಷ್ಟು ವರ್ಷಗಳ ನಡವಳಿಕೆಗೆ ನನ್ನಲ್ಲಿ ಕ್ಷಮೆ ಕೇಳ್ತಾರೆ ಮತ್ತು ನನ್ನನ್ನು ಅಪ್ಪಿಕೊಳ್ತಾರೆ. ನಾನು ಕೂಡ ಬೇಗನೆ ತಯಾರಾದೆ. ನಾನು ಸುಂದರ ಸೀರೆ ಉಟ್ಟು ಮೇಕಪ್ ಮಾಡಿಕೊಂಡೆ. ನಾನು ತಯಾರಾಗಿ ಹೊರಗೆ ಬಂದು ನೋಡಿದೆ. ಅವರು ಗಿಫ್ಟ್ ಬಾಕ್ಸ್ ಎತ್ತಿಕೊಂಡು ಹೊರಗೆ ಹೋಗ್ತಿದ್ರು. ನಾನು ಕಂಪಿಸುವ ಧ್ವನಿಯಿಂದ ಕೇಳಿದೆ, ನೀವೆಲ್ಲಿಗೆ ಹೋಗ್ತಿದ್ದೀರಿ ಮತ್ತು ಇದು ಯಾರಿಗಾಗಿ? ಅವರು ತುಂಬ ಬೇಜವಾಬ್ದಾರಿಯಿಂದ ಹೇಳಿದರು, ಇದು ಸ್ವಾತಿಗಾಗಿ. ಇಂದು ಅವಳ ಬರ್ತ್ಡೇ ಪಾರ್ಟಿ ಇರುತ್ತೆ. ನಾನು ಅಲ್ಲಿಗೆ ಹೋಗ್ತಿದ್ದೇನೆ. ಬರಲು ಸಮಯವಾಗ್ಬೋದು. ನಾನು ಕೇಳಿದೆ, ಸ್ವಾತಿ ಯಾರು? ಅವರು ಬಾಗಿಲಿನಿಂದಲೇ ಉತ್ತರ ನೀಡಿದರು, ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಾಳೆ, ನನ್ನ ಒಳ್ಳೆಯ ಫ್ರೆಂಡ್. ಮತ್ತು ಅವರು ಹೊರಟು ಹೋದರು. ಆ ರಾತ್ರಿ ಅವರು 2 ಗಂಟೆಗೆ ಬಂದರು. ಅವರ ಮುಖದಲ್ಲಿ ಒಂದು ಬೇರೆ ರೀತಿಯ ಹೊಳಪಿತ್ತು, ಒಂದು ಸಂತೃಪ್ತಿ ಇತ್ತು. ಇದನ್ನು ನಾನು ಕಳೆದ 3 ವರ್ಷಗಳಿಂದ ಎಂದಿಗೂ ನೋಡಿರಲಿಲ್ಲ. ಅವರ ಬಟ್ಟೆಯಿಂದ ಒಂದು ಅಪರಿಚಿತ ಲೇಡೀಸ್ ಪರ್ಫ್ಯೂಮ್ ಹೊರಸೂಸುತ್ತಿತ್ತು. ಆ ದಿನ ನನ್ನ ಮನಸ್ಸಿನಲ್ಲಿ ಸಂಶಯದ ಬೀಜ ಬಿದ್ದಿತ್ತು. ನಾನು ತನಿಖೆ ಪ್ರಾರಂಭಿಸಿದೆ. ಒಂದು ದಿನ ಧೈರ್ಯ ತಂದುಕೊಂಡು ಅವರ ಫೋನ್ ಪರಿಶೀಲಿಸಿದೆ. ನಾನು ಇದುವರೆಗೂ ಎಂದಿಗೂ ಈ ಕೆಲಸವನ್ನು ಮಾಡಿರಲಿಲ್ಲ. ಅವರು ಒಮ್ಮೆ ನನ್ನ ಎದುರು ಫೋನ್ ಆನ್ ಮಾಡಿದ್ದರಿಂದ ಅದರ ಪಾಸ್ವರ್ಡ್ ನನಗೆ ತಿಳಿದಿತ್ತು. ಫೋನ್ನಲ್ಲಿ ಸ್ವಾತಿ ಎಂಬ ಹೆಸರಿನ ನಂಬರ್ ಸೇವಿತ್ತು. ಅದರಲ್ಲಿ ಪ್ರೀತಿಯ ಸಂದೇಶಗಳು ತುಂಬಿದ್ದವು. ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. ಅವರು ಒಟ್ಟಿಗೆ ಸುತ್ತಾಡಿರುವ, ನಗುತ್ತಿರುವ ಫೋಟೋಗಳು. ಇದೆಲ್ಲ ಓದಿದ ನಂತರ ನನ್ನ ಕೈಗಳು ನಡುಗಲು ಪ್ರಾರಂಭಿಸಿದವು. ನನ್ನ ತಲೆ ತಿರುಗಲು ಪ್ರಾರಂಭಿಸಿತು. ನ್ಯಾಯಾಧೀಶರೇ, ಅವಳು ಕೇವಲ ಸ್ನೇಹಿತೆಯಾಗಿರಲಿಲ್ಲ. ರಾಜೇಶ್ ನನಗೆ ಮೋಸ ಮಾಡ್ತಿದ್ದ. ಅವನು ಕಳೆದ 3 ವರ್ಷಗಳಿಂದ ನಾನು ಹಂಬಲಿಸ್ತಿದ್ದ ಪ್ರೀತಿ, ವಾತ್ಸಲ್ಯ ಮತ್ತು ಒಡನಾಟವನ್ನು ಅವಳಿಗೆ ನೀಡ್ತಿದ್ದ. ಈಗ ನನಗೆ ಅರ್ಥ ಆಯಿತು. ಅವನು ರಾತ್ರಿಯಲ್ಲಿ ಕೋಣೆಯಿಂದ ಬಾಲ್ಕನಿಗೆ ಸುತ್ತಾಡುವ ನೆಪದಲ್ಲಿ ಅವಳೊಂದಿಗೆ ಮಾತನಾಡಲು ಹೋಗ್ತಿದ್ದ. ತಡರಾತ್ರಿಯವರೆಗೂ ಅವನು ಸ್ವಾತಿಯೊಂದಿಗೆ ಫೋನ್ನಲ್ಲಿ ಮಾತನಾಡ್ತಿದ್ದ. ರಾತ್ರಿ ನನಗೆ ನಿದ್ದೆ ಮಾಡಲು ಆಗಲಿಲ್ಲ. ಅವನು ಬೇರೆ ಯಾರೊಂದಿಗೂ ತನ್ನ ಜೀವನವನ್ನು ತುಂಬ ಸಂತೋಷದಿಂದ ಕಳೀತಿದ್ದ. ನನ್ನೊಳಗೆ ಕೋಪ, ನೋವು, ಅವಮಾನ ಒಂದು ಜ್ವಾಲಾಮುಖಿ ಹೇಳ್ತಿತ್ತು. ಮರುದಿನ ರಾಜೇಶ್ ಆಫೀಸಿಗೆ ಹೋಗಲು ತಯಾರಾಗ್ತಿದ್ದ. ನಾನವನನ್ನು ತಡೆದು ಹೇಳಿದೆ, ರಾಜೇಶ್, ನನಗೆ ನಿನ್ನೊಂದಿಗೆ ಮಾತನಾಡೋದಿದೆ. ಅವನು ಅದೇ ಪೂರ್ವಾಭ್ಯಾಸದ ಉತ್ತರವನ್ನು ನೀಡಿದ. ಪ್ರಿಯಾ, ನನಗೆ ತಡ ಆಗ್ತಿದೆ, ಸಂಜೆ ಮಾತನಾಡೋಣ. ಆದರೆ ನಾನು, ಇಲ್ಲ, ನಾವೀಗಲೇ ಮಾತನಾಡಬೇಕು. ಸ್ವಾತಿ ಯಾರು ಎಂದು ಕೇಳಿದೆ. ನನ್ನ ಪ್ರಶ್ನೆ ಅವನ ಮುಖವನ್ನು ಕಳೆಗುಂದಿಸಿತು. ಅವನು ತೊದಲಿದನು. ಅವಳು ನನ್ನ ಸ್ನೇಹಿತೆ. ನಾನು ಕೇಳಿದೆ, ಕೇವಲ ಸ್ನೇಹಿತೆಯೇ, ಅಥವಾ ಯಾವ ಕಾರಣದಿಂದ ನೀವು ನನ್ನನ್ನು ಇನ್ನೂ ಮುಟ್ಟಿಲ್ಲವೋ ಅದಕ್ಕೆ ಅವಳೇ ಕಾರಣಳೆ? ನ್ಯಾಯಾಧೀಶರೇ, ಆ ದಿನ ಮೊದಲ ಬಾರಿಗೆ ರಾಜೇಶ್ ಕಣ್ಣುಗಳಲ್ಲಿ ಭಯವನ್ನು ನೋಡಿದೆ. ಭಯ ನಿಜ ಹೊರಬರುವ ಕಾರಣವಾಗಿರ್ಬೋದು. ಅವನು ಸುಮ್ಮನಾದ. ಅವನ ಮೌನವೇ ಅವನ ತಪ್ಪೊಪ್ಪಿಗೆಯಾಗಿತ್ತು. ನಾನು ಕಿರುಚಿದೆ, ಯಾಕೆ? ನೀನು ನನಗೆ ಯಾಕೆ ಹೀಗೆ ಮಾಡಿದೆ? ಬೇರೆಯವರನ್ನು ಪ್ರೀತಿಸಿದರೆ ನೀನು ನನ್ನನ್ನು ಯಾಕೆ ಮದುವೆಯಾದೆ?
ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದೆ? ಅವನು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದನು. ನನ್ನಿಂದ ಮನೆಯವರ ನಿರ್ಧಾರವನ್ನು ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ಅವರು ಸ್ವಾತಿಯನ್ನು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಅವಳು ಬೇರೆ ಜಾತಿಯವಳು. ನಾನು ಯೋಚಿಸಿದೆ. ಮದುವೆಯ ನಂತರ ನಿನಗೆ ಎಲ್ಲವನ್ನ ಹೇಳಿ ಬಿಡಬೇಕೆಂದುಕೊಂಡೆ. ಆದರೆ ಧೈರ್ಯ ಬರಲಿಲ್ಲ. ನಾನು ಹುಚ್ಚಿಯಂತೆ ನಗುತ್ತಿದ್ದೆ. ವರ್ಷಗಳಿಂದ ಒಬ್ಬ ಮಹಿಳೆಗೆ ಮೋಸ ಮಾಡುವ ಧೈರ್ಯ ಇರುವಾಗ ರಾಜೇಶ್, ಆದರೆ ಸತ್ಯ ಹೇಳಲು ಯಾಕೆ ಧೈರ್ಯ ಇಲ್ಲ? ನೀವು ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಹೆತ್ತವರನ್ನು ಮೋಸ ಮಾಡಿದ್ದೀರಿ. ನಾನು ಕೇಳಿದೆ. ಹಾಗಾದರೆ ಈಗ ಏನು? ನೀನವಳನ್ನು ಮದುವೆ ಆಗಲು ಬಯಸ್ತೀಯಾ? ಅವನು ತಲೆ ತಗ್ಗಿಸಿ ಹೇಳಿದನು. ಹೌದು, ನಾನು ನಿನಗೆ ವಿಚ್ಛೇದನ ಕೊಡಲು ಬಯಸುತ್ತೇನೆ. ನ್ಯಾಯಾಧೀಶರೇ, ಆ ದಿನ ನನ್ನ ಎಲ್ಲ ಕನಸುಗಳು, ನನ್ನ ಎಲ್ಲ ತಾಳ್ಮೆ ಎಲ್ಲವೂ ಮುರಿದು ಹೋಯಿತು. ನಾನು ಇಲ್ಲದೇ ಇರುವ ಒಂದು ಸಂಬಂಧವನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೆ. ನಾನು ಯಾವಾಗ ವಿಚ್ಛೇದನ ನೀಡಲು ನಿರಾಕರಿಸಿದೆನೋ, ರಾಜೇಶ್ ತನ್ನ ಅಮ್ಮನಿಗೆ ಎಲ್ಲವನ್ನೂ ಹೇಳಿದ. ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ ಅವರು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ನಾನು ಭಾವಿಸಿದೆ. ಆದರೆ ಅದು ತಪ್ಪಾಗಿತ್ತು. ಒಂದು ದಿನ ಅತ್ತೆ ನನ್ನ ಕೋಣೆಗೆ ಬಂದರು. ಅವರು ತುಂಬ ಪ್ರೀತಿಯಿಂದ ನನ್ನ ತಲೆ ಸವರುತ್ತಾ ಹೇಳಿದರು, ಮಗಳೇ, ನನಗೆ ಎಲ್ಲವೂ ಗೊತ್ತಿದೆ. ರಾಜೇಶ್ ಏನು ಮಾಡಿದ್ದಾನೋ ಅದು ತಪ್ಪು. ಆದರೆ ಈಗ ಇದು ನಡೆದು ಹೋಗಿದೆ. ನಾನು ಭರವಸೆಯಿಂದ ಅವರ ಕಡೆ ನೋಡಿದೆ. ಆಗ ಅವರು ಹೇಳಿದರು, ನೋಡು ಮಗಳೇ, ನೀನು ನಮಗೆ ಮಗಳು ಇದ್ದ ಹಾಗೆ. ನಾವು ನಿನಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಆದರೆ ರಾಜೇಶ್ನ ಸಂತೋಷವನ್ನು ನೋಡಬೇಕು. ಅವನು ಸ್ವಾತಿ ಇಲ್ಲದೆ ಇರಲಾರ. ಸತ್ಯ ಹೇಳಬೇಕಂದ್ರೆ ವಂಶವನ್ನು ಮುಂದುವರಿಸಬೇಕು. ನಿನ್ನಿಂದ ಇಷ್ಟು ವರ್ಷದಲ್ಲಿ ಏನೂ ಆಗಲಿಲ್ಲ. ಅವರ ಶಬ್ದಗಳು ನನ್ನ ಹೃದಯವನ್ನು ಶೂಲದಂತೆ ಚುಚ್ಚುತ್ತಿದ್ದವು. ಅವರಿಗೆ ಗೊತ್ತಿತ್ತು ಕೊರತೆ ಇರುವುದು ನನ್ನಲ್ಲಲ್ಲ, ಅವರ ಮಗನಲ್ಲಿ. ಆದರೂ ಎಲ್ಲ ದೋಷವನ್ನು ನನ್ನ ಮೇಲೆ ಹಾಕ್ತಿದ್ರು. ಅವರು ಹೇಳಿದರು, ನೀನು ತಿಳುವಳಿಕೆ ಉಳ್ಳವಳು. ರಾಜೇಶನಿಗೆ ವಿಚ್ಛೇದನ ಕೊಡು. ಇದನ್ನು ಒಂದು ಕೆಟ್ಟ ಕನಸಿನಂತೆ ಮರೆತು ಬಿಡು. ನ್ಯಾಯಾಧೀಶರೇ, ಆ ದಿನ ನಾನು ಅರ್ಥ ಮಾಡಿಕೊಂಡೆ. ಈ ಮನೆಯಲ್ಲಿ ನನಗೆ ಯಾರೂ ಇಲ್ಲ. ಇವರೆಲ್ಲರೂ ತಮ್ಮ ಮಗನ ದುಷ್ಕೃತ್ಯ ಮತ್ತು ತಪ್ಪುಗಳನ್ನು ಮುಚ್ಚಿಕೊಳ್ಳಲು ನನ್ನನ್ನು ಬಳಸಿಕೊಳ್ತಿದ್ದಾರೆ. ಆ ದಿನ ನಾನು ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ ಅಂತ ನಿರ್ಧರಿಸಿದೆ. ನಾನು ಹೋರಾಡುತ್ತೇನೆ, ನನ್ನ ಗೌರವಕ್ಕಾಗಿ, ನನ್ನ 5 ವರ್ಷದ ನೋವಿನ ಜೀವನಕ್ಕಾಗಿ. ಪ್ರಿಯಾ ಮರಳಿ ವರ್ತಮಾನಕ್ಕೆ ಬಂದಳು. ಅವಳು ತನ್ನ ಕಣ್ಣೀರು ಒರೆಸಿಕೊಂಡಳು. ಅವಳ ಧ್ವನಿಯಲ್ಲಿ ಈಗ ಒಂದು ಶಕ್ತಿ ಇತ್ತು. ಜಡ್ಜ್ ಸಾಹೇಬ್ರೆ, ಮನೆಗೆ ಬಂದು ನಾನೊಬ್ಬ ಒಳ್ಳೆಯ ವಕೀಲರನ್ನು ಸಂಪರ್ಕಿಸಿದೆ ಮತ್ತು ವಿಚ್ಛೇದನದ ಕೇಸ್ ಫೈಲ್ ಮಾಡಿದೆ. ನಾನು ಜೀವನಾಂಶ ಮತ್ತು ಆಸ್ತಿಯಲ್ಲಿ ನನ್ನ ಪಾಲನ್ನು ಕೇಳಿದೆ. ರಾಜೇಶ್ ಮತ್ತು ಅವನ ಕುಟುಂಬವು ಈ ವಿಷಯ ತಿಳಿದಾಗ ಆಶ್ಚರ್ಯಗೊಂಡರು. ರಾಜೇಶ್ ಫೋನ್ ಮಾಡಿ ಕೇಳಿದನು, ನೀನು ಯಾವಾಗ ಹಣ ಸಂಪಾದಿಸಿದೆ? ನಿನಗೆ ಯಾವ ವಿಷಯಕ್ಕಾಗಿ ಜೀವನಾಂಶ ಬೇಕು? ಆ ದಿನ ನಾನು ಅವನಿಗೆ ಉತ್ತರ ಕೊಟ್ಟೆ, ರಾಜೇಶ್, ನಾನು ನಿಮ್ಮ ಮನೆಯಲ್ಲಿ 5 ವರ್ಷ ಯಾವುದೇ ಸಂಬಳವಿಲ್ಲದೆ ಕೆಲಸ ಮಾಡಿದ್ದೇನೆ. ನಿಮ್ಮ ಅಮ್ಮನ ಸೇವೆ ಮಾಡಿದ್ದೇನೆ. ಮನೆಯನ್ನು ನೋಡಿಕೊಂಡಿದ್ದೇನೆ. ಇದು ಜೀವನಾಂಶವಲ್ವಾ? 5 ವರ್ಷಗಳ ಕಠಿಣ ಪರಿಶ್ರಮಕ್ಕೆ ನನ್ನ ಸಂಬಳ. ನಾನಿದನ್ನು ನಿಮ್ಮಿಂದ ಬಡ್ಡಿಯೊಂದಿಗೆ ಸಂಗ್ರಹಿಸುತ್ತೇನೆ. ಅವರು ನನ್ನ ಬದಲಾದ ನೋಟವನ್ನು ನೋಡಿ ಆಘಾತಕ್ಕೆ ಒಳಗಾದರು. ನಂತರ ಈ ಜನರು ತಮ್ಮ ನಿಜವಾದ ರೂಪ ತೋರಿಸಿದರು. ಇವರು ಕೋರ್ಟ್ನಲ್ಲಿ ನಾನು ಅನೈತಿಕ ಸಂಬಂಧ ಹೊಂದಿದ್ದೇನೆ ಅಂತ ಸಾಬೀತುಪಡಿಸಲು ಪ್ರಯತ್ನಿಸಿದ್ದರು. ಇದಕ್ಕಾಗಿ ರಾಜೇಶ್ನೊಂದಿಗೆ ಈ ಸಂಬಂಧವನ್ನು ಉಳಿಸಿಕೊಳ್ಳಲು ಬಯಸುವುದಿಲ್ಲ ಅಂತ ಹೇಳಿದರು. ಅವರು ನನ್ನ ಮೇಲೆ ಚಾರಿತ್ರ್ಯಹೀನದ ಆರೋಪ ಮಾಡಿದ್ದಾರೆ. ಯಾವ ಮಹಿಳೆ 5 ವರ್ಷಗಳಿಂದ ತನ್ನ ಗಂಡನಿಗಾಗಿ ಕಾಯುತ್ತಿದ್ದಳೋ ಆ ಮಹಿಳೆಯನ್ನು ಚರಿತ್ರಹೀನಳು ಅಂತ ಸಾಬೀತುಪಡಿಸಲು ಪ್ರಯತ್ನಿಸಲಾಯಿತು. ಅವರು ನನ್ನನ್ನು ತುಂಬ ನೋಯಿಸಿದರು, ತುಂಬ ಅವಮಾನಿಸಿದರು. ನಾನು ಒಳಗಿನಿಂದ ಸತ್ತು ಹೋದೆ. ಆದರೆ ನಾನು ಎದ್ದು ನಿಂತೆ. ಇಂದು ನಾನು ನಮ್ಮ ಸಂಬಂಧವನ್ನು ಮುಗಿಸಿಕೊಳ್ಳುವ ಹಂತದಲ್ಲಿ ಷರತ್ತನ್ನು ಹಾಕಿದ್ದೇನೆ. ಈ ಷರತ್ತು ಯಾವುದೇ ದೈಹಿಕ ಸುಖಕ್ಕಾಗಿ ಅಲ್ಲ ನ್ಯಾಯಾಧೀಶರೇ. ಪ್ರಿಯಾಳ ಧ್ವನಿ ಈಗ ಕೋರ್ಟ್ ಹಾಲಲ್ಲಿ ಪ್ರತಿಧ್ವನಿಸಿತು. ರಾಜೇಶ್ ನನ್ನನ್ನು ಯಾರ ಪ್ರೀತಿಗೂ ಅರ್ಹಳಲ್ಲ ಅಂತ ಅನ್ನಿಸುವಂತೆ ಮಾಡಿದ್ದಾನೆ. ನನ್ನ ಈ ಷರತ್ತು ನನ್ನ ಈ ಛಿದ್ರಗೊಂಡ ಸ್ವಾಭಿಮಾನವನ್ನು ಸರಿಪಡಿಸುವ ಪ್ರಯತ್ನವಾಗಿದೆ. ವಿಚ್ಛೇದನಕ್ಕೂ ಮೊದಲ ರಾತ್ರಿ ನನಗೆ ನಾನು ಸಂಪೂರ್ಣ ಮಹಿಳೆ ಅಂತ ಹೇಳಿಕೊಳ್ಳಲು ಬಯಸುತ್ತೇನೆ. 5 ವರ್ಷಗಳ ಹಿಂದೆ ಸಮಾಜದ ಮುಂದೆ ರಾಜೇಶ್ ನನಗೆ ನೀಡಿದ ಅದೇ ಅಧಿಕಾರದೊಂದಿಗೆ ಕೇವಲ 1 ರಾತ್ರಿಯಾದರೂ ನನ್ನನ್ನು ಅವರು ಹೆಂಡತಿಯಾಗಿ ಸ್ವೀಕರಿಸಬೇಕು ಅಂತ ನಾನು ಬಯಸುತ್ತೇನೆ. ನಾನು ಮನೆಯಿಂದ ತಿರಸ್ಕಾರಗೊಂಡ ಮಹಿಳೆಯಾಗಿ ಅಲ್ಲ, ಬದಲಾಗಿ ಒಬ್ಬಳು ಹೆಂಡತಿಯಾಗಿ ವಿದಾಯ ಹೇಳಲು ಬಯಸುತ್ತೇನೆ. ಇದು ನನ್ನ ಸ್ವಾಭಿಮಾನದ ಹೋರಾಟ. ಪ್ರಿಯಾಳ ಮಾತು ಕೇಳಿ ಕೋರ್ಟ್ ಹಾಲಲ್ಲಿ ಕೆಲವು ಮಹಿಳೆಯರ ಕಣ್ಣುಗಳು ಒದ್ದೆಯಾದವು. ಈ ಷರತ್ತು ರಾಜೇಶ್ ಶರ್ಮಾ ಅವರ ಅಹಂಕಾರವನ್ನು ಮುರಿಯುವ ಸಲುವಾಗಿ ಆಗಿತ್ತು. ಅವನು ಯೋಚಿಸ್ತಿದ್ದನು, ಹಣ ಮತ್ತು ಮೋಸದಿಂದ ಏನು ಬೇಕಾದರೂ ಮಾಡಬಹುದು ಅಂತ, ಮತ್ತು ಒಬ್ಬ ಮಹಿಳೆಯ ಜೀವನವನ್ನು ತುಳಿದು ಮುಂದೆ ಸಾಗಬಹುದು ಅಂತ.
ಆ ರಾತ್ರಿ ಅವನಿಗೆ ತನ್ನ ಎಲ್ಲ ತಪ್ಪುಗಳು ಅರಿವಾಗಬೇಕೆಂದು ಬಯಸುತ್ತೇನೆ. 5 ವರ್ಷಗಳಿಂದ ಅವನು ನನಗೆ ಉಂಟು ಮಾಡಿದ ನೋವನ್ನು ತನ್ನ ಕಣ್ಣುಗಳಿಂದ ಅವನು ನೋಡಬೇಕು ಅಂತ ಬಯಸುತ್ತೇನೆ. ಅವನು ಮರುದಿನ ಬೆಳಿಗ್ಗೆ ಎದ್ದಾಗ ಅವನ ಹೃದಯದಲ್ಲಿ ಎಂತಹ ನೋವು ಇರಬೇಕಂದ್ರೆ ಅವನು ಜೀವನ ಪೂರ್ತಿ ನೆನಪಿಸಿಕೊಳ್ಬೇಕು. ಅವನೊಬ್ಬಳು ಕನಸು ಕಾಣುವ ಜೀವಂತ ಹುಡುಗಿಯ ಆತ್ಮವನ್ನು ಕೊಲೆ ಮಾಡಿದ್ದಾನೆ ಅಂತ ನೆನಪಿಸುತ್ತೇನೆ. ಇದು ನನ್ನ ಸೇಡಲ್ಲ, ಇದು ನನ್ನ ನ್ಯಾಯ. ನನ್ನ ಆ 5 ವರ್ಷಗಳ ಜೀವನವು ಎಂದಿಗೂ ಹಿಂತಿರುಗಿ ಬರೋದಿಲ್ಲ. ಕೋರ್ಟ್ ಹಾಲಲ್ಲಿ ಆಳವಾದ ಮೌನ ಆವರಿಸಿತು. ಎಲ್ಲರೂ ಪ್ರಿಯಾಳ ಮಾತುಗಳಿಂದ ಸ್ತಬ್ಧರಾಗಿದ್ದರು. ಜಡ್ಜ್ ಸರ್ ರಾಜೇಶ್ ಕಡೆಗೆ ನೋಡಿದರು. ಅವನು ಬೆವರುತ್ತಿದ್ದನು ಮತ್ತು ಗೋಡೆಯನ್ನೇ ನೋಡುತ್ತಿದ್ದನು. ಮಿಸ್ಟರ್ ಶರ್ಮಾ, ನೀವೇನಾದರೂ ಹೇಳೋದಿದ್ಯಾ? ರಾಜೇಶನ ವಕೀಲರು ಪುನಃ ಎದ್ದು ನಿಂತರು. ಯುವರ್ ಆನರ್, ಇದೆಲ್ಲ ಕಟ್ಟುಕತೆ. ಇದು ಹಣ ವಸೂಲಿ ಮಾಡುವ ತಂತ್ರ. ಈ ಮಹಿಳೆ ನನ್ನ ಕಕ್ಷಿದಾರನನ್ನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾಳೆ. ಈ ಷರತ್ತು ಕಾನೂನು ಬಾಹಿರ ಮತ್ತು ಅನೈತಿಕ. ಇದನ್ನು ತಕ್ಷಣವೇ ತಿರಸ್ಕರಿಸಬೇಕು. ಜಡ್ಜ್ ಸರ್ ವಕೀಲರನ್ನು ನಿರ್ಲಕ್ಷಿಸಿ ನೇರವಾಗಿ ರಾಜೇಶನಿಗೆ ಕೇಳಿದರು. ನಾನು ನಿಮ್ಮೊಂದಿಗೆ ಕೇಳುತ್ತಿದ್ದೇನೆ ಮಿಸ್ಟರ್ ಶರ್ಮಾ, ನಿಮ್ಮ ಹೆಂಡತಿ ಏನು ಹೇಳಿದಾರೋ ಅದು ಸತ್ಯನಾ? ಕೇವಲ ಹೌದು ಅಥವಾ ಇಲ್ಲ ಎನ್ನುವ ಉತ್ತರ ಕೊಡಿ. ನೀವು 5 ವರ್ಷಗಳಿಂದ ಗಂಡ ಹೆಂಡತಿ ಸಂಬಂಧವನ್ನು ನಿಭಾಯಿಸಿಲ್ವಾ? ರಾಜೇಶನ ದೃಷ್ಟಿ ನೆಲದ ಮೇಲೆ ಬಿತ್ತು. ಅವನಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಉತ್ತರ ಕೊಡಿ. ನ್ಯಾಯಾಧೀಶರ ಧ್ವನಿ ಮೊಳಗಿತು. ರಾಜೇಶ್ ಕಂಪಿಸುತ್ತಾ ಕೇಳಿಸದಿರುವ ಸ್ವರದಲ್ಲಿ ಹೇಳಿದನು, ಹೌದು. ಯಾಕೆ? ಯಾಕಂದರೆ ನಾನು ಸ್ವಾತಿಯನ್ನು ಪ್ರೀತಿಸ್ತಿದ್ದೇನೆ. ನೀವು ಮದುವೆಯಾಗಿದ್ದರೂ ಸಹ ಮಿಸ್ ಸ್ವಾತಿಯೊಂದಿಗೆ ಸಂಬಂಧ ಹೊಂದಿದ್ದೀರಿ. ಅವರನ್ನು ಭೇಟಿ ಮಾಡುತ್ತಿದ್ದೀರಿ. ಅವರೊಂದಿಗೆ ಸಮಯ ಕಳೆಯುತ್ತಿದ್ದೀರಿ ಎಂಬುದು ನಿಜಾನಾ? ರಾಜೇಶ್ ಮೌನವಾಗಿದ್ದನು. ಪ್ರಿಯಾ ಕಿರುಚಿದಳು. ಹೇಳು ರಾಜೇಶ್, ಹೇಳು. ಈ ನ್ಯಾಯಾಲಯಕ್ಕೆ ಹೇಳು. ನೀನು ನನ್ನ ಭಾಗದ ಪ್ರತಿ ಕ್ಷಣ, ಪ್ರತಿ ಖುಷಿ, ಪ್ರತಿ ವಾತ್ಸಲ್ಯವನ್ನು ಯಾರಿಗೆ ಕೊಟ್ಟಿದೆಯಾ? ರಾಜೇಶ್ ಹೆಚ್ಚು ಕಡಿಮೆ ಪಿಸುಗುಡುತ್ತಾ ಒಪ್ಪಿಕೊಂಡನು. ಹೌದು, ಈ ತಪ್ಪೊಪ್ಪಿಗೆ ಪ್ರಕರಣದ ಹಾದಿಯನ್ನು ಬದಲಾಯಿಸಿತು. ರಾಜೇಶನ ವಕೀಲರು ಸಹ ತಮ್ಮ ಕುರ್ಚಿಯಲ್ಲಿ ಸದ್ದಿಲ್ಲದೆ ಕುಳಿತರು. ಏನೂ ಹೇಳಲು ಉಳಿದಿರಲಿಲ್ಲ. ನ್ಯಾಯಾಧೀಶರು ಸ್ವಲ್ಪ ಸಮಯ ಆಳವಾದ ಯೋಚನೆಯಲ್ಲಿ ಮುಳುಗಿದರು. ನಂತರ ಹೇಳಿದರು, ಈ ಸಮಸ್ಯೆ ತುಂಬ ಜಟಿಲವಾಗಿದೆ. ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮಿಸ್ ಸ್ವಾತಿಯೊಂದಿಗೆ ಮಾತನಾಡಲು ಇಚ್ಛಿಸುತ್ತೇನೆ. ಇದನ್ನು ಕೇಳಿ ರಾಜೇಶ್ ಮತ್ತು ಅವರ ವಕೀಲರ ಉಸಿರು ನಿಂತು ಹೋದಂತಾಯಿತು. ಯುವರ್ ಆನರ್, ಆದರೆ ಅವರಿಂದ ಈ ಕೇಸಿನಲ್ಲಿ ಏನು ತೆಗೆದುಕೊಳ್ಳೋದಿದೆ ಎಂದು ವಕೀಲರು ಕೇಳಿದರು. ವಕೀಲರೇ, ಅವಳು ಈ ತ್ರಿಕೋನ ಪ್ರಕರಣದ ಪ್ರಮುಖ ಭಾಗ. ಅವಳು ವಿವಾಹಿತ ಪುರುಷನೊಂದಿಗೆ ಸಂಬಂಧದಲ್ಲಿ ಇದ್ದಾಳೆ ಮತ್ತು ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಅಂಶ ಅವಳಿಗೆ ತಿಳಿದಿತ್ತೆ ಎಂದು ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ. ನ್ಯಾಯಾಲಯವು ಸತ್ಯದ ಪ್ರತಿ ಹಂತವನ್ನು ತಿಳಿದುಕೊಳ್ಳಲು ಬಯಸುತ್ತದೆ. ನ್ಯಾಯಾಲಯವು ಮುಂದಿನ ವಾರ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸ್ವಾತಿಗೆ ಸಮನ್ಸ್ ನೀಡಿ ವಿಚಾರಣೆಯನ್ನು ಮುಂದೂಡಿತು. ಮುಂದಿನ ವಿಚಾರಣೆಯವರೆಗೆ 1 ವಾರ ಪ್ರಿಯಾಳಿಗೆ ತುಂಬ ಕಷ್ಟವಾಯಿತು. ರಾಜೇಶ್ ಮತ್ತು ಅವರ ಕುಟುಂಬವು ಗೊಂದಲದಲ್ಲಿ ಸಿಲುಕಿತ್ತು. ಸ್ವಾತಿ ಸತ್ಯ ಹೇಳಿದರೆ ಅವರ ಪ್ರಕರಣವು ತೀವ್ರವಾಗಿ ದುರ್ಬಲಗೊಳ್ಳುತ್ತದೆ ಎಂಬುದು ಅವರ ಭಯಕ್ಕೆ ಕಾರಣವಾಗಿತ್ತು ಮತ್ತು ಸಮಾಜದಲ್ಲಿ ಅಳಿದುಳಿದ ಗೌರವವು ಮಣ್ಣುಗೂಡುತ್ತದೆ. ಅವರು ಪ್ರಿಯಾಳ ಮೇಲೆ ಒತ್ತಡ ಹಾಕಲು ಪ್ರಯತ್ನ ಮಾಡಿದರು. ರಾಜೇಶ್ನ ತಂದೆ ಪ್ರಿಯಾಳ ತಂದೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದರು. ನಿಮ್ಮ ಮಗಳಿಗೆ ಹೇಳಿ, ಇಲ್ಲದಿದ್ದರೆ ಸರಿ ಇರೋದಿಲ್ಲ. ನಮ್ಮ ಅಧಿಕಾರ ಎಲ್ಲಿಯವರೆಗೆ ಇದೆ ಎನ್ನುವುದು ನಿಮಗೆ ಗೊತ್ತಿದೆ. ಅವಳ ಅತ್ತೆಯವಳಿಗೆ ಫೋನ್ ಮಾಡಿ ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಮಗಳೇ, ಮನೆಯ ವಿಷಯವನ್ನು ರಸ್ತೆಗೆ ಯಾಕೆ ತರುತ್ತೀಯ? ಏನು ನಡೆದು ಹೋಗಿದೆಯೋ ಅದು ನಡೆದು ಹೋಯಿತು. ನೀನು ನಿನ್ನ ಷರತ್ತನ್ನು ವಾಪಸ್ ತೆಗೆದುಕೋ. ನಾವು ಹೇಳಿದಷ್ಟು ಹಣ ಕೊಡುತ್ತೇವೆ. ಸ್ವತಃ ರಾಜೇಶ್ ಅವಳಿಗೆ ಮೆಸೇಜ್ ಕಳುಹಿಸಿದನು. ಪ್ರಿಯಾ, ಪ್ಲೀಸ್, ಸ್ವಾತಿಯನ್ನು ಇದರಲ್ಲಿ ತರಬೇಡ. ಇದರಲ್ಲಿ ಅವಳ ತಪ್ಪೇನೂ ಇಲ್ಲ. ನಾನು ಹಾಗೆ ಮಾಡಲು ತಯಾರಿದ್ದೇನೆ. ನಿನಗೆ ಎಷ್ಟು ಹಣ ಬೇಕು, ಆದರೆ ಈ ಕೇಸನ್ನು ವಾಪಸ್ ತೆಗೆದುಕೋ. ಆದರೆ ಈಗ ಪ್ರಿಯಾ ಹಳೆಯ ಭಯ ಮತ್ತು ತಾಳ್ಮೆ ಇರುವ ಹುಡುಗಿಯಾಗಿರಲಿಲ್ಲ. 5 ವರ್ಷಗಳ ಅಪಮಾನ ಮತ್ತು ಕೋರ್ಟ್ನ ಜಗಳ ಅವಳನ್ನು ಕಲ್ಲು ಮಾಡಿತ್ತು. ಅವಳು ಯಾರ ಫೋನಿಗೂ ಉತ್ತರ ಕೊಡಲಿಲ್ಲ, ಯಾವ ಮೆಸೇಜ್ಗೂ ರಿಪ್ಲೈ ಮಾಡಲಿಲ್ಲ. ಇದು ಅವಳ ಹೋರಾಟದ ಕೊನೆಯ ಹಂತ ಅಂತ ತಿಳಿದಿದ್ದಳು ಮತ್ತು ಅವಳು ಇದರಿಂದ ಹಿಂದೆ ಸರಿಯಲು ಸಾಧ್ಯವಿಲ್ಲ. ಇಷ್ಟೇನಾ ಅಥವಾ ಇನ್ನೂ ಕೊನೆಯ ಭಾಗ ಬಾಕಿ ಇದೆಯಾ? ಇದ್ರೆ ಕಳುಹಿಸಿ. ಸಂಪೂರ್ಣ ಕಥೆಯನ್ನು ಒಂದೇ ಮಟ್ಟದ ಕ್ಲೀನ್, ಶಕ್ತಿಶಾಲಿ ರೂಪದಲ್ಲಿ ಮುಗಿಸಿಕೊಡುತ್ತೇನೆ. ಮುಂದಿನ ವಿಚಾರಣೆಯಲ್ಲಿ ನ್ಯಾಯಾಲಯದ ಹಾಲ್ ತುಂಬಿತ್ತು. ಎಲ್ಲರ ಕಣ್ಣುಗಳು ಕಟಕಟೆಯಲ್ಲಿ ನಿಂತಿದ್ದ ಸ್ವಾತಿಯ ಮೇಲೆ ನಿಂತಿದ್ದವು. ಅವಳು ಆಧುನಿಕ ಮತ್ತು ಆತ್ಮವಿಶ್ವಾಸದ ಹುಡುಗಿಯಾಗಿದ್ದಳು. ಆದರೆ ಇಂದು ಅವಳ ಮುಖದಲ್ಲಿ ಗಾಬರಿ ಮತ್ತು ತಳಮಳ ಸ್ಪಷ್ಟವಾಗಿ ಕಾಣುತ್ತಿತ್ತು. ನ್ಯಾಯಾಧೀಶರು ಅವಳನ್ನು ಕೇಳಿದರು. ಸ್ವಾತಿ, ರಾಜೇಶ್ ಶರ್ಮಾ ಅವರು ನಿಮಗೆ ಗೊತ್ತಿದ್ದಾರಾ? ಹೌದು, ನಾವಿಬ್ಬರು ಜೊತೆಯಲ್ಲೇ ಕೆಲಸ ಮಾಡುತ್ತೇವೆ. ನಿನಗೆ ಅವರು ಮದುವೆ ಆಗಿದ್ದಾರೆ ಎನ್ನುವುದು ಗೊತ್ತಿದೆಯಾ? ಸ್ವಾತಿಯೊಮ್ಮೆ ರಾಜೇಶ್ನನ್ನು ನೋಡಿ ಹೌದು ಗೊತ್ತಿದೆ ಎಂದು ಹೇಳಿದಳು. ಇದರ ಅರ್ಥವೇನು?
ಸ್ವಾತಿ ಆಳವಾದ ಉಸಿರು ತೆಗೆದುಕೊಂಡಳು. ಜಡ್ಜ್ ಸರ್, ರಾಜೇಶ್ ನನಗೆ ಹೇಳಿದ್ದಾರೆ ಅವರ ಮದುವೆಯಾಗಿದೆ ಅಂತ. ಆದರೆ ಅದು ಒಂದು ಮುಗಿದ ಸಂಬಂಧ. ಅವರು ಹೇಳಿದ್ದರು ಅವರ ಹೆಂಡತಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಜಗಳ ಗಂಟಿ ಮತ್ತು ಅವರನ್ನು ಟಾರ್ಚರ್ ಮಾಡ್ತಿದ್ದಾರೆ ಅಂತ. ಅವರು ಹೇಳಿದರು ಅವರಿಬ್ಬರು ವರ್ಷಗಳಿಂದ ಬೇರೆ ಬೇರೆ ಇದ್ದಾರೆ ಮತ್ತು ಕೇವಲ ಕಾನೂನಾತ್ಮಕವಾಗಿ ವಿಚ್ಛೇದನಕ್ಕಾಗಿ ಕಾಯ್ತಿದ್ದಾರೆ. ಅವರು ನನಗೆ ಭರವಸೆ ಕೊಟ್ಟಿದ್ದರು ಆದಷ್ಟು ಬೇಗನೆ ವಿಚ್ಛೇದನ ತೆಗೆದುಕೊಂಡು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ. ಇದು ಪ್ರಿಯಾಳಿಗೂ ಕೂಡ ಒಂದು ಹೊಸ ಮತ್ತು ಆಶ್ಚರ್ಯಕರ ಸಂಗತಿಯಾಗಿತ್ತು. ರಾಜೇಶ್ ಅವಳನ್ನು ಮಾತ್ರವಲ್ಲದೆ ಸ್ವಾತಿಯನ್ನು ಕೂಡ ವಂಚಿಸಿದ್ದ. ಇಬ್ಬರ ಜೀವನದಲ್ಲೂ ಆಟವಾಡಿದ್ದ. ಸ್ವಾತಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನನಗೆ ಇಲ್ಲಿ ಬಂದ ನಂತರವೇ ಗೊತ್ತಾಗಿರೋದು ಪ್ರಿಯಾ ಅವರು ತುಂಬ ಆರೋಗ್ಯವಾಗಿದ್ದಾರೆ ಮತ್ತು 5 ವರ್ಷಗಳಿಂದ ಅದೇ ಮನೆಯಲ್ಲಿ ವಾಸಿಸ್ತಿದ್ದಾರೆ ಮತ್ತು ಒಬ್ಬ ಹೆಂಡತಿಯ ಹಕ್ಕಿಗಾಗಿ ಕಾಯ್ತಿದ್ದಾರೆ ಅಂತ. ರಾಜೇಶ್ ನನ್ನಲ್ಲಿ ಸುಳ್ಳು ಹೇಳಿದ್ದಾನೆ. ನನಗೆ ಇದರ ಬಗ್ಗೆ ಸ್ವಲ್ಪವಾದರೂ ಸುಳಿವು ಇದ್ದರೆ ನಾನು ಈ ಸಂಬಂಧದಲ್ಲಿ ಮುಂದುವರಿಯುತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಪ್ರಿಯಾವ್ರೆ. ನಾನೊಬ್ಬಳು ಹುಡುಗಿಯಾಗಿ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನನಗೂ ಕೂಡ ಮೋಸ ಆಗಿದೆ. ಸ್ವಾತಿಯ ಈ ಹೇಳಿಕೆ ರಾಜೇಶ್ನ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಎನ್ನುವಂತಾಯಿತು. ರಾಜೇಶ್ನ ಎಲ್ಲ ಸುಳ್ಳುಗಳು ಬಯಲಾದವು. ಸಾಕ್ಷ್ಯಾಧಾರಗಳು ಮತ್ತು ಸಾಕ್ಷಿಯ ಹೇಳಿಕೆಯ ನಂತರ ನ್ಯಾಯಾಧೀಶರು ಕಣ್ಣು ಮುಚ್ಚಿಕೊಂಡು ಇಡೀ ಪ್ರಕರಣವನ್ನು ಮನಸ್ಸಿನಲ್ಲಿ ಯೋಚಿಸಿದರು. ಕೋರ್ಟ್ ಹಾಲ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಸ್ವಲ್ಪ ಸಮಯದ ನಂತರ ಅವರು ಕಣ್ಣು ಬಿಟ್ಟು ಪ್ರಿಯಾಳನ್ನು ನೋಡಿದರು. ಪ್ರಿಯಾರವರೇ, ನಾನು ನಿಮ್ಮ ಷರತ್ತಿನ ಹಿಂದಿನ ನೋವು, ಅವಮಾನ ಮತ್ತು ವರ್ಷಗಳ ಯಾತನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಬ್ಬ ಮಹಿಳೆಗೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಆದರೆ ಕಾನೂನಿನ ಇತಿಮಿತಿಯೊಳಗೆ ನೀವು ಬೇಡುತ್ತಿರುವ ಹಕ್ಕನ್ನು ನೀಡಲು ಸಾಧ್ಯ ಇಲ್ಲ. ನಿಮ್ಮ ಷರತ್ತನ್ನು ಪೂರೈಸಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಪ್ರಿಯಾಳ ಮುಖ ಕಳೆಗುಂದಿತು. ಅವಳಿಗೆ ಅನಿಸಿತು ನಾನು ಸೋತು ಹೋದೆ. ಆಗ ನ್ಯಾಯಾಧೀಶರು ಪ್ರಿಯಾಳಿಗೆ ಹೇಳಿದರು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕೆಂದುಕೊಂಡಿದ್ದೇನೆ. ಹೇಳಿ ಸರ್. ಒಂದು ವೇಳೆ ರಾಜೇಶ್ ನಿಮ್ಮ ಷರತ್ತನ್ನು ಒಪ್ಪಿಕೊಂಡರೆ ನಿಮಗೆ ತೃಪ್ತಿಯಾಗುತ್ತದೆ? ಪ್ರಿಯಾ ಮೌನವಾದಳು. ಬಲವಂತದ ಪ್ರೀತಿಯಾಗುತ್ತದೆ. ಪ್ರಿಯಾಳ ಕಣ್ಣುಗಳಿಂದ ಕಣ್ಣೀರು ಇಳಿಯಿತು. ನೀವು ಈಗಲೂ ಇವರನ್ನು ಪ್ರೀತಿಸ್ತಿದ್ದೀರಾ? ಪ್ರಿಯಾ ಮೆಲ್ಲನ ಧ್ವನಿಯಲ್ಲಿ ಹೇಳಿದಳು. ಇಲ್ಲ ಜಡ್ಜ್ ಸರ್, ಈಗ ಇವರನ್ನು ದ್ವೇಷಿಸ್ತಿದ್ದೇನೆ. ಹಾಗಿದ್ದ ಮೇಲೆ ಒಂದು ರಾತ್ರಿ ಇವರೊಂದಿಗೆ ಕಳೆಯಲು ಯಾಕೆ ಇಷ್ಟಪಡುತ್ತೀರಿ? ನ್ಯಾಯಾಧೀಶರ ಪ್ರಶ್ನೆ ಪ್ರಿಯಾಳನ್ನು ಯೋಚಿಸುವಂತೆ ಮಾಡಿತು. ನನಗೆ ಗೊತ್ತಿಲ್ಲ. ಪ್ರಿಯಾಳ ಧ್ವನಿ ನಡುಗುತ್ತಿತ್ತು. ಬಹುಶಃ ನಾನಿದನ್ನು ಸಾಬೀತುಪಡಿಸಲು ಬಯಸುತ್ತೇನೆ. ನಾನೊಬ್ಬಳು ಮಹಿಳೆ. ನನಗೂ ಆಸೆ ಆಕಾಂಕ್ಷೆಗಳಿವೆ. ಜಡ್ಜ್ ಸರ್ ಅವಳನ್ನು ತಮ್ಮ ಹತ್ತಿರ ಕರೆದರು ಮತ್ತು ತಮ್ಮ ಧ್ವನಿಯನ್ನು ಮೃದುವಾಗಿಸಿ ವೈಯಕ್ತಿಕವಾಗಿ ಹೇಳಿದರು. ನಾನು ನಿನ್ನೊಂದಿಗೆ ಒಬ್ಬ ನ್ಯಾಯಾಧೀಶನಾಗಿ ಅಲ್ಲ, ಒಬ್ಬ ತಂದೆಯಾಗಿ ಹೇಳ್ತಿದ್ದೇನೆ. ನನಗೂ ನಿನ್ನ ವಯಸ್ಸಿನ ಮಗಳಿದ್ದಾಳೆ. ಅವರು ತಮ್ಮ ಡ್ರಾಯರ್ನಿಂದ ನಗುತ್ತಿರುವ ಒಂದು ಹುಡುಗಿಯ ಫೋಟೋವನ್ನು ತೆಗೆದು ಪ್ರಿಯಾಳಿಗೆ ನೀಡಿದರು. ಇವಳು ನನ್ನ ಮಗಳು ಆರಾಧ್ಯ. ಇವಳಿಗೂ 3 ವರ್ಷದ ಹಿಂದೆ ವಿಚ್ಛೇದನವಾಗಿದೆ. ಅವಳ ಗಂಡ ಅವಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಡುತ್ತಿದ್ದನು. ಪ್ರತಿದಿನ ಅವಳ ಸ್ವಾಭಿಮಾನವನ್ನು ಹತ್ತಿಕ್ಕುತ್ತಿದ್ದನು. ಅವಳು ವಿಚ್ಛೇದನ ಪಡೆದು ತವರು ಮನೆಗೆ ಬಂದಾಗ ಪೂರ್ತಿಯಾಗಿ ಕುಸಿದು ಹೋಗಿದ್ದಳು. ಅವಳಿಗೆ ಅನಿಸಿತ್ತು ತನ್ನ ಜೀವನ ಮುಗಿದು ಹೋಯಿತು. ಅವಳು ಕೆಲವು ದಿನಗಳವರೆಗೆ ಕೋಣೆಯಿಂದ ಹೊರಬರಲಿಲ್ಲ. ನ್ಯಾಯಾಧೀಶರ ಧ್ವನಿಯಲ್ಲಿ ಒಬ್ಬ ತಂದೆಯ ನೋವು ಮತ್ತು ಹೆಮ್ಮೆ ಎರಡೂ ಇತ್ತು. ಒಂದು ದಿನ ನಾನವಳ ಹತ್ತಿರ ಕುಳಿತು ಹೇಳಿದೆ, ಮಗಳೇ, ಆ ವ್ಯಕ್ತಿಯನ್ನು ಬಿಟ್ಟು ಬಿಡೋದು ನಿನ್ನ ಕಥೆಯ ಅಂತ್ಯವಲ್ಲ. ಇದು ನಿನ್ನದೇ ಹೊಸ ಕತೆ ಬರೆಯಲು ಒಂದು ಪ್ರಾರಂಭ. ನಿನ್ನ ಜೀವನದ ಖುಷಿ ಬೇರೆಯವರ ಕೈಯಲ್ಲಿಲ್ಲ. ನಿನ್ನ ಜೀವನ ಬೇರೆಯವರ ಉಪಸ್ಥಿತಿಯನ್ನು ಅವಲಂಬಿಸಿಲ್ಲ. ಈಗ ನೀನು ಒಂದು ಚಿನ್ನದ ಪಂಜರವನ್ನು ಬಿಟ್ಟು ಬಂದಿದ್ದೀಯಾ. ಈಗ ನಿನಗೆ ಇಡೀ ಆಕಾಶದಲ್ಲಿ ಹಾರಾಡಲು ಅವಕಾಶವಿದೆ. ಪ್ರಿಯ ಮಗಳೇ, ಈಗ ನನ್ನ ಮಗಳು ಸ್ವಯಂ ಪಾರ್ಲರ್ ನಡೆಸ್ತಿದ್ದಾಳೆ. ಸ್ವಾವಲಂಬಿಯಾಗಿ ಸಂತೋಷವಾಗಿದ್ದಾಳೆ. ಮೊದಲಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿದ್ದಾಳೆ. ಯಾಕಂದರೆ ಅವಳು ತನ್ನ ಸಂತೋಷದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಡೋದನ್ನು ಬಿಟ್ಟಿದ್ದಾಳೆ. ಅವರು ಪ್ರಿಯಾಳ ಕಣ್ಣುಗಳನ್ನು ಆಳವಾಗಿ ನೋಡಿ ಹೇಳಿದರು, ನೀನು ಒಂದು ರಾತ್ರಿಯನ್ನು ಬೇಡುತ್ತಿದ್ದೀಯಾ. ಅದೇನು? ಅದು ನಿನ್ನ ಅಸ್ತಿತ್ವವನ್ನು ಒಪ್ಪಿಕೊಳ್ಳದ ಅದೇ ವ್ಯಕ್ತಿಯಿಂದ ನಿನ್ನ ಅಸ್ತಿತ್ವದ ಸರ್ಟಿಫಿಕೇಟನ್ನು ಕೇಳುವಂತಿದೆ. ನೀನು ಆ ವ್ಯಕ್ತಿಯಿಂದ ಗೌರವವನ್ನು ನಿರೀಕ್ಷಿಸ್ತಿದ್ಯಾ. ಅವನಿಗೆ ಸ್ವತಃ ಗೌರವ ಶಬ್ದದ ಅರ್ಥವೇ ಗೊತ್ತಿಲ್ಲ. ಅಂಥವನಿಂದ ಒಬ್ಬ ಮಹಿಳೆಯ ಗೌರವ ಒಬ್ಬ ಪುರುಷ ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುತ್ತಾನೋ ಅಥವಾ ಇಲ್ವೋ ಎನ್ನುವುದರ ಮೇಲೆ ನಿಂತಿರೋದಿಲ್ಲ. ಅವಳ ಘನತೆ, ಅವಳ ಸ್ವಾಭಿಮಾನ ಮತ್ತು ಅವಳ ಸ್ವಂತ ಗುರುತಿನಲ್ಲಿದೆ. ನೀವು ದುರ್ಬಲರಲ್ಲ, ನೀವು ತುಂಬ ಧೈರ್ಯಶಾಲಿ. 5 ವರ್ಷಗಳ ಕಾಲ ಸುಳ್ಳು ಮತ್ತು ಖಾಲಿ ಸಂಬಂಧವನ್ನು ಸಹಿಸಿಕೊಂಡಿದ್ಯಾ. ಇದು ನಿನ್ನ ತಾಳ್ಮೆ. ಇಂದು ನೀನು ನಿನ್ನ ಹಕ್ಕಿಗಾಗಿ ಇಲ್ಲಿ ನಿಂತಿದ್ಯಾ. ಅದು ನಿನ್ನ ಧೈರ್ಯ. ನಿನ್ನ ಧೈರ್ಯವನ್ನು ಸರಿಯಾಗಿ ಉಪಯೋಗಿಸಿಕೊ. ಈ ಮನುಷ್ಯನಿಂದ ಒಂದು ರಾತ್ರಿಯಲ್ಲ, ನಿನ್ನ ಪೂರ್ತಿ ಜೀವನವನ್ನು ಮರಳಿ ಪಡಿಬೋದು.
ಈ ಸಂಬಂಧದಿಂದ ಸ್ವತಃ ಸ್ವಾತಂತ್ರ್ಯ ಪಡೆದುಕೋ ಮತ್ತು ನಿನ್ನ ಹೊಸ ಗುರುತನ್ನು ಕೊಂಡುಕೋ. ಅಲ್ಲಿ ನಿನಗೆ ರಾಜೇಶ್ ಶರ್ಮನ ಹೆಸರು ಅಗತ್ಯ ಇಲ್ಲ. ಅಲ್ಲಿ ನೀನು ಕೇವಲ ಪ್ರಿಯಾ, ಅದು ನಿನ್ನ ಶಕ್ತಿ. ನ್ಯಾಯಾಧೀಶರ ಈ ಮಾತುಗಳು ಪ್ರಿಯಾಳ ಅಂತರಾತ್ಮದ ಗಾಯಗಳಿಗೆ ಮುಲಾಮಿನಂತೆ ಪರಿಣಾಮ ಬೀರಿದವು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಆದರೆ ಆ ಕಣ್ಣೀರು ಅಸಹಾಯಕತೆಯ ಕಣ್ಣೀರಾಗಿರಲಿಲ್ಲ. ಒಂದು ಹೊಸ ಶಕ್ತಿ ಮತ್ತು ಹೊಸ ದಾರಿ ಸಿಕ್ಕಿದ್ದಕ್ಕಾಗಿ ಅವಳಿಗೆ ತನ್ನ ದಾರಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ತನ್ನನ್ನು ತಾನು ಸುಧಾರಿಸಿಕೊಂಡು ಎದ್ದು ನಿಂತು ದೃಢವಾದ ಸ್ವರದಲ್ಲಿ ಹೇಳಿದಳು, ನ್ಯಾಯಾಧೀಶರೇ, ನಾನು ನನ್ನ ಷರತ್ತನ್ನು ವಾಪಸ್ ತೆಗೆದುಕೊಳ್ಳುತ್ತೇನೆ. ಕೋರ್ಟ್ ಹಾಲಲ್ಲಿ ನೆಮ್ಮದಿಯ ಉಸಿರಾಟ ನಡೆಯುತ್ತಿತ್ತು. ಪ್ರಿಯಾ ಮುಂದೆ ಹೇಳಿದಳು. ಅವಳ ಧ್ವನಿಯಲ್ಲಿ ಯಾವುದೇ ಬೇಡಿಕೆ ಇರಲಿಲ್ಲ, ಬದಲಾಗಿ ಅಧಿಕಾರವಿತ್ತು. ನನಗೆ ಈ ಸಂಬಂಧದಿಂದ ವಿಚ್ಛೇದನ ಬೇಕು ಮತ್ತು ನಾನು 5 ವರ್ಷ ವ್ಯರ್ಥ ಮಾಡಿದ ನನ್ನ ಜೀವನಕ್ಕಾಗಿ ಪರಿಹಾರ ಕೇಳುತ್ತೇನೆ. ನಾನು ಅನುಭವಿಸಿದ ಭಾವನಾತ್ಮಕ ನೋವುಗಳಿಗೆ ನ್ಯಾಯ ಬೇಕು. ಇದರ ನಂತರ ಏನು ನಡೆಯಿತೋ ಅದು ಕೋರ್ಟ್ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಯಿತು. ನ್ಯಾಯಾಧೀಶರಾದ ಅಶೋಕ್ ಕುಮಾರ್ ಪ್ರಿಯಾಳಿಗೆ ತಕ್ಷಣವೇ ವಿಚ್ಛೇದನ ಮಂಜೂರು ಮಾಡಿದ್ದಲ್ಲದೆ ರಾಜೇಶ್ ಶರ್ಮಾ ಅವರ ಭಾವನಾತ್ಮಕ ಕ್ರೌರ್ಯ ಮತ್ತು ವಂಚನೆಗೆ ಕಠಿಣವಾದ ಮತ್ತು ಪಾಠ ಕಲಿಸುವ ತೀರ್ಪು ನೀಡಿದರು. ಅವರು ರಾಜೇಶನಿಗೆ ಆದೇಶ ನೀಡಿದರು, ತಕ್ಷಣವೇ ಪ್ರಿಯಾಳಿಗೆ 25 ಲಕ್ಷ ಪರಿಹಾರ ಮತ್ತು ಫ್ಲ್ಯಾಟ್ನಲ್ಲಿ ಪ್ರತಿಶತದಷ್ಟು ಭಾಗ ಕೊಡಬೇಕು. ಇಷ್ಟೇ ಅಲ್ಲ, ಅವನಿಗೆ ಪ್ರತಿ ವಾರದ ಅಂತ್ಯದಲ್ಲಿ ಹತ್ತಿರದ ಒಂದು ಮಹಿಳಾ ಹಾಸ್ಟೆಲ್ನಲ್ಲಿ 3 ತಿಂಗಳು ಸೇವೆ ಮಾಡುವಂತೆ ಆದೇಶ ನೀಡಿದರು. ಯಾಕಂದರೆ ಅವನೊಬ್ಬ ಮಹಿಳೆಯ ನೋವು ಮತ್ತು ಗೌರವವನ್ನು ಅರ್ಥ ಮಾಡಿಕೊಳ್ಳಲಿ ಅಂತ. ಈ ಆದೇಶವನ್ನು ಕೇಳಿದ ರಾಜೇಶ್ನ ಕುಟುಂಬಕ್ಕೆ ಸಿಡಿಲು ಬಡಿದಂತಾಯಿತು. ಅವರ ಅಹಂಕಾರ, ಅವರ ಹಣ ಎಲ್ಲವೂ ಕೋರ್ಟ್ ಹಾಲ್ನಲ್ಲಿ ಚೂರು ಚೂರಾಯಿತು. ಕೋರ್ಟ್ ಹಾಲ್ನಿಂದ ಹೊರಗೆ ಬರುತ್ತಿದ್ದಂತೆ ಪ್ರಿಯಾ ತಲೆ ಎತ್ತಿ ದೃಢವಾಗಿ ಹೆಜ್ಜೆ ಇಡುತ್ತಿದ್ದಳು. ಅವಳು ಸ್ವತಂತ್ರವಾಗಿ ಆಗಿದ್ದಳು. ಕೇವಲ ಒಂದು ಸಂಬಂಧದಿಂದಲ್ಲ, ತನ್ನ ಹಿಂದಿನ ಎಲ್ಲ ಭಾರದಿಂದಲೂ ಮುಕ್ತಳಾಗಿದ್ದಳು. ಪ್ರಿಯಾ ಅವರೇ, ನಾನು ನಿಮ್ಮೊಂದಿಗೆ 2 ನಿಮಿಷ ಮಾತನಾಡಬಹುದಾ? ಒಂದು ಪರಿಚಿತ ಧ್ವನಿ ಅವಳನ್ನು ತಡೆಯಿತು. ಪ್ರಿಯಾ ನಿಂತಳು. ಅವಳು ಸ್ವಾತಿಯಾಗಿದ್ದಳು. ಸ್ವಾತಿ ಹೇಳಿದಳು, ನಾನು ನಿಮ್ಮಲ್ಲಿ ಸಾರಿ ಕೇಳೋದ್ರಿಂದ ನಿಮ್ಮ ನೋವು ಕಡಿಮೆಯಾಗೋದಿಲ್ಲ. ಆದರೂ ನಾನು ನಿಮ್ಮೊಂದಿಗೆ ಸಾರಿ ಕೇಳಲು ಬಯಸುತ್ತೇನೆ. ನನಗೆ ಸತ್ಯವಾಗಿಯೂ ಏನೂ ಗೊತ್ತಿರಲಿಲ್ಲ. ಪ್ರಿಯಾ ಸ್ವಾತಿಯ ಮುಖದಲ್ಲಿ ನಿಜವಾದ ಪಶ್ಚಾತ್ತಾಪ ನೋಡಿದಳು. ಅವಳು ಒಂದು ಹಗುರವಾದ ನಗುವಿನೊಂದಿಗೆ ಹೇಳಿದಳು, ತಪ್ಪು ನಿನ್ನದಲ್ಲ ಸ್ವಾತಿ. ತಪ್ಪು ಒಬ್ಬ ಮಹಿಳೆಯನ್ನ ಒಂದು ವಸ್ತು ಎಂದುಕೊಂಡಿರುವ ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆ. ಅದು ತಪ್ಪು ನಮ್ಮಿಬ್ಬರಿಗೂ ಮೋಸ ಮಾಡಿದ ಆ ವ್ಯಕ್ತಿಯದ್ದು. ನಿನ್ನ ಬಗ್ಗೆ ನೀನು ಎಚ್ಚರವಾಗಿರು. ಒಬ್ಬ ವ್ಯಕ್ತಿಯನ್ನು ಕಣ್ಣು ಮುಚ್ಚಿ ನಂಬಬೇಡ. ಸ್ವಲ್ಪ ದೂರದಲ್ಲಿ ರಾಜೇಶ್ ಒಂಟಿಯಾಗಿ ಸೋತು ನಾಚಿಕೆಯಿಂದ ನಿಂತಿದ್ದನು. ಪ್ರಿಯಾ ಅವನ ಕಡೆ ನೋಡದೆ ಮುಖ ತಿರುಗಿಸಿ ಹೊರಟಳು. ರಾಜೇಶ್ ಇಂದು ಕೇವಲ ಒಂದು ಪ್ರಕರಣವನ್ನು ಸೋಲಲಿಲ್ಲ, ಜೊತೆಗೆ ತನ್ನ ಗೌರವ, ಹಣ, ಪ್ರತಿಷ್ಠೆ, ತನ್ನ ಭವಿಷ್ಯ ಎಲ್ಲವನ್ನೂ ಕಳೆದುಕೊಂಡಿದ್ದನು. ಜೊತೆಗೆ ಸ್ವಾತಿಯ ಪ್ರೀತಿಯನ್ನು. ಪ್ರಿಯಾ ತನ್ನ ಕುಟುಂಬದೊಂದಿಗೆ ಹೊಸ ಪ್ರಯಾಣವನ್ನು ಆರಂಭಿಸಿದಳು. ಅವಳು ಸ್ವಾಭಿಮಾನದ ಜೀವನವನ್ನು ಪ್ರಾರಂಭಿಸಿದಳು. ಈಗ ಅವಳು ಒಬ್ಬ ವ್ಯಕ್ತಿಯ ಅಪೂರ್ಣ ವಧುವಲ್ಲ, ಪರಿಪೂರ್ಣ ಮಹಿಳೆಯಾಗಿದ್ದಳು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.